1659 ಆಗಸ್ಟ್ 30ರಂದು ದಾರಾ ಶಿಕೋಹ್ ಮತ್ತು ಅವನ ಸಹೋದರ ಔರಂಗಜೇಬ್ ನಡುವೆ ಒಂದು ಪ್ರಮುಖ ಯುದ್ಧ ನಡೆಯಿತು. ಇದನ್ನು ದೇವರಾಯಿ ಕದನ ಎಂದು ಕರೆಯಲಾಗುತ್ತದೆ. ಈ ಯುದ್ಧದಲ್ಲಿ ಔರಂಗಜೇಬನು ದಾರಾ ಶಿಕೋಹ್ನನ್ನು ಸೋಲಿಸಿ ದೆಹಲಿಯ ಸಿಂಹಾಸನವನ್ನು ಏರಿದ. ಮೊಘಲ್ ಚಕ್ರವರ್ತಿ ಶಹಜಹಾನನ 4 ಪುತ್ರರಾದ ದಾರಾ ಶಿಕೋಹ್, ಔರಂಗಜೇಬ, ಶಾ ಶುಜಾ ಮತ್ತು ಮುರಾದ್ ನಡುವೆ ಅಧಿಕಾರಕ್ಕಾಗಿ ಹೋರಾಟವಿತ್ತು ಎಂದು ಹೇಳಲಾಗುತ್ತದೆ. ಶಹಜಹಾನ್ ತನ್ನ ಹಿರಿಯ ಮಗ ದಾರಾ ಶಿಕೋಹ್ರನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಲು ಬಯಸಿದ್ದ. ಆದರೆ ಔರಂಗಜೇಬ ಅಧಿಕಾರಕ್ಕಾಗಿ ತನ್ನ ಸೈನ್ಯ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಈ ಹೋರಾಟದಲ್ಲಿ ತನ್ನ ಸಹೋದರರನ್ನು ಒಬ್ಬೊಬ್ಬರನ್ನಾಗಿ ಸೋಲಿಸಿದ. ದಾರಾ ಶಿಕೋಹ್ ಉದಾರವಾದಿ ಸಿದ್ಧಾಂತದ ವ್ಯಕ್ತಿ ಎಂದು ಅನೇಕ ಇತಿಹಾಸಕಾರರು ನಂಬುತ್ತಾರೆ. ದಾರಾ ಶಿಕೋಹ್ ತನ್ನ ಸ್ವಂತ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಮಾತ್ರವಲ್ಲದೆ ಎಲ್ಲ ಧರ್ಮಗಳಲ್ಲಿಯೂ ಆಸಕ್ತಿ ಹೊಂದಿದ್ದ. ಒಂದೆಡೆ ಔರಂಗಜೇಬ ಮೂಲಭೂತವಾದಿಯಾದರೆ ಮತ್ತೊಂದೆಡೆ ದಾರಾ ಶಿಕೋಹ್ನ ವ್ಯಕ್ತಿತ್ವ ಅವನ ವಿರುದ್ಧವಾಗಿತ್ತು. ಇದಕ್ಕೆ ಕಾರಣವೂ ಇತ್ತು. ಶಹಜಹಾನ್ ದಾರಾನನ್ನು ಬಾಲ್ಯದಿಂದಲೂ ಯುದ್ಧದಿಂದ ದೂರವಿಟ್ಟಿದ್ದ. ಆದರೆ ಔರಂಗಜೇಬನಿಗೆ 16ನೇ ವಯಸ್ಸಿನಲ್ಲಿ ಪ್ರಮುಖ ಸೇನಾ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಇದರ ಅಂತಿಮ ಪರಿಣಾಮವೆಂದರೆ ದಾರಾ ಇಸ್ಲಾಂ ಧರ್ಮವನ್ನು ವಿರೋಧಿಸಿದನೆಂದು ಆರೋಪಿಸಲಾಯಿತು ಮತ್ತು ಔರಂಗಜೇಬನು ಕಳುಹಿಸಿದ ಹಂತಕರಿಂದ ದಾರಾ ಶಿಕೋಹ್ನ ಶಿರಚ್ಛೇದ ಮಾಡಿ ದೇಹವನ್ನು ದೆಹಲಿಯ ಹುಮಾಯೂನ್ ಸಮಾಧಿಯ ಆವರಣದಲ್ಲಿ ಹೂಳಲಾಯಿತು. 1569 ಆಗಸ್ಟ್ 30ರಂದು ಅತ್ಯಂತ ಕ್ರೂರ ಮೊಘಲ್ ಆಡಳಿತಗಾರ ಜಹಾಂಗೀರ್ ಫತೇಪುರ್ ಸಿಕ್ರಿಯಲ್ಲಿ ಜನಿಸಿದ. ಅವನ ನಿಜವಾದ ಹೆಸರು ಸಲೀಂ ಆಗಿದ್ದರೂ ಅಕ್ಬರನ ಬಳಿಕ ಮೊಘಲ್ ಸಿಂಹಾಸನವನ್ನು ವಹಿಸಿಕೊಂಡ ನಂತರ ಸಲೀಂಗೆ ಜಹಾಂಗೀರ್ ಎಂಬ ಬಿರುದನ್ನು ನೀಡಲಾಯಿತು. ಅಂದರೆ ಜಗತ್ತನ್ನು ಗೆದ್ದವನು ಎಂದರ್ಥ. ಅವನು ಹೆಸರಿಗೆ ಮಾತ್ರ ಜಹಾಂಗೀರ್ ಎಂದು ಅನೇಕರು ನಂಬುತ್ತಾರೆ. ಅವನ ಕ್ರೌರ್ಯದ ಅನೇಕ ಕಥೆಗಳು ಪ್ರಸಿದ್ಧವಾಗಿದ್ದವು. ಜಹಾಂಗೀರ್ ತನ್ನ ಮಗ ಖುಸ್ರೋನ ಕಣ್ಣುಗಳನ್ನು ಕಿತ್ತು ಹಾಕಿದ ಎಂದು ಹೇಳಲಾಗುತ್ತದೆ. ಖುಸ್ರೋ ತನ್ನ ತಂದೆ ಜಹಾಂಗೀರ್ ವಿರುದ್ಧದ ಬಂಡಾಯದಲ್ಲಿ ಸೋತಾಗ ಜಹಾಂಗೀರ್ ಖುಸ್ರೋನ ಕಣ್ಣುಗಳನ್ನು ಕಿತ್ತು ಹಾಕಿದ್ದ. ಇದಲ್ಲದೆ 1605ರಲ್ಲಿ ಜಹಾಂಗೀರನ ಮಗ ಖುಸ್ರೋನ ದಂಗೆಯನ್ನು ಬೆಂಬಲಿಸಿದ್ದಕ್ಕಾಗಿ ಜಹಾಂಗೀರ್ ಸಿಖ್ಖರ 5ನೇ ಗುರು ಅರ್ಜನ್ ದೇವ್ ಅವರನ್ನು ಗಲ್ಲಿಗೇರಿಸಿದ್ದ. ಜಹಾಂಗೀರ್ ಸ್ವತಃ ತನ್ನ ಆತ್ಮಚರಿತ್ರೆ ತುಬುಕ್ ಎ ಜಹಾಂಗೀರಿಯನ್ನು ಬರೆದಿದ್ದಾನೆ ಎಂದು ನಂಬಲಾಗಿದೆ. ಅದರಲ್ಲಿ ಆತ ದಿನಕ್ಕೆ 20 ಲೋಟ ವೈನ್ ಕುಡಿಯುತ್ತಿದ್ದ ಎಂದು ಬರೆದುಕೊಂಡಿದ್ದಾನೆ. ಜಹಾಂಗೀರ್ 1627ರ ಅಕ್ಟೋಬರ್ 28ರಂದು ನಿಧನನಾದ. ಕನೈಲಾಲ್ ದತ್ ಅವರು 1888ರ ಆಗಸ್ಟ್ 30ರಂದು ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಜನಿಸಿದರು. ಅವರು ಪ್ರಮುಖ ಕ್ರಾಂತಿಕಾರಿ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಸಿದ್ಧ ನಾಯಕರಾಗಿದ್ದರು. ಕನೈಲಾಲ್ ಅವರು ತಮ್ಮ ಗ್ರಾಮದಿಂದ ಆರಂಭಿಕ ಶಿಕ್ಷಣವನ್ನು ಪಡೆದರು ಮತ್ತು ನಂತರ ಉನ್ನತ ಶಿಕ್ಷಣಕ್ಕಾಗಿ ಕೋಲ್ಕತ್ತಾ ವಿಶ್ವವಿದ್ಯಾಲಯವನ್ನು ಸೇರಿದರು. ಅಲ್ಲಿಯೇ ಕನೈಲಾಲ್ ಪ್ರೊಫೆಸರ್ ಚಾರುಚಂದ್ರ ರಾಯ್ ಅವರ ಪ್ರಭಾವಕ್ಕೆ ಒಳಗಾದರು. ಪ್ರೊಫೆಸರ್ ಚಾರುಚಂದ್ರ ರಾಯ್ ಯುಗಾಂತರ ಪಕ್ಷವನ್ನು ಸ್ಥಾಪಿಸಿದವರು. ಅವರ ಸಹಾಯದಿಂದ ಕನೈಲಾಲ್ ಪಿಸ್ತೂಲು ಬಳಸುವುದು ಮತ್ತು ಗುರಿಯನ್ನು ಹೊಡೆಯುವುದನ್ನು ಕಲಿತರು. 1908ರಲ್ಲಿ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಅವರು ಮುಜಾಫರ್ಪುರದಲ್ಲಿ ಜಡ್ಜ್ ಕಿಂಗ್ಸ್ಫೋರ್ಡ್ ಅವರ ಹತ್ಯೆಯನ್ನು ಯೋಜಿಸಿದ್ದರು ಎಂದು ಹೇಳಲಾಗುತ್ತದೆ. ಜಡ್ಜ್ ಕಿಂಗ್ಸ್ಫೋರ್ಡ್ ಅವರು ಕ್ರಾಂತಿಕಾರಿಗಳ ವಿರುದ್ಧ ಕಠಿಣ ಶಿಕ್ಷೆಗಳನ್ನು ನೀಡುವ ಮೂಲಕ ಕುಖ್ಯಾತರಾಗಿದ್ದರು. ಆದಾಗ್ಯೂ ಅವರು ನ್ಯಾಯಾಧೀಶ ಕಿಂಗ್ಸ್ಫೋರ್ಡ್ ಅವರ ಬದಲಾಗಿ ಇತರ ಜನರನ್ನು ಬಾಂಬ್ಗಳಿಗೆ ಗುರಿಯಾಗಿಸಿ 2 ಮಹಿಳೆಯರ ಸಾವಿಗೆ ಕಾರಣರಾದರು. ಈ ಘಟನೆಯ ನಂತರ ಖುದಿರಾಮ್ ಬೋಸ್ ಅವರನ್ನು ಬಂಧಿಸಿ ಗಲ್ಲಿಗೇರಿಸಲಾಯಿತು. ಅಲ್ಲದೆ ಈ ಘಟನೆಯ ನಂತರ ಕ್ರಾಂತಿಕಾರಿಗಳ ಮೇಲೆ ಎಲ್ಲಾ ಕಡೆಯಿಂದ ಹಿಡಿತ ಸಾಧಿಸಲು ಪ್ರಾರಂಭಿಸಲಾಯಿತು. ಈ ಹಿಡಿತದಲ್ಲಿಯೇ 1908ರ ಮೇ 2ರಂದು ಕನೈಲಾಲ್ ದತ್ ಅವರನ್ನು ಬಂಧಿಸಲಾಯಿತು. ನಂತರ ಕನೈಲಾಲ್ ಜೈಲಿನಲ್ಲಿ ಒಬ್ಬ ಮಾಹಿತಿದಾರನನ್ನು ಕೊಂದರು. ನಂತರ ಅವರನ್ನು ವಿಚಾರಣೆಗೊಳಪಡಿಸಲಾಯಿತು ಮತ್ತು 1908ರ ನವೆಂಬರ್ 10ರಂದು ಗಲ್ಲಿಗೇರಿಸಲಾಯಿತು. ಬಿಪಿನ್ ಚಂದ್ರ ಅವರು 2014ರ ಆಗಸ್ಟ್ 30ರಂದು ಕೊನೆಯುಸಿರೆಳೆದರು. ಅವರು ಪ್ರಮುಖ ಭಾರತೀಯ ಇತಿಹಾಸಕಾರರಾಗಿದ್ದರು. ಆಧುನಿಕ ಭಾರತದ ಆರ್ಥಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಪರಿಣತರಾಗಿದ್ದರು. ಆಧುನಿಕ ಭಾರತದ ಇತಿಹಾಸಕ್ಕೆ ಪ್ರಮುಖ ಕೊಡುಗೆ ನೀಡಿದ್ದ ಬಿಪಿನ್ ಚಂದ್ರ ಅವರು ಇತಿಹಾಸ ಮತ್ತು ರಾಷ್ಟ್ರೀಯತೆಗೆ ಹೊಸ ತಿರುವು ನೀಡಿದರು. ಅವರು ಪ್ರತ್ಯೇಕತಾ ಚಳುವಳಿಯ ವಿರುದ್ಧ ಧ್ವನಿ ಎತ್ತಿದರು ಮತ್ತು ಅದನ್ನು ಹಿಂದೂಗಳು ಮತ್ತು ಸಿಖ್ಖರನ್ನು ವಿಭಜಿಸುವ ಕೋಮುವಾದ ಎಂದು ಕರೆದರು. ಬಿಪಿನ್ ಚಂದ್ರ ಅವರು
ಭಾರತೀಯ ಸ್ವಾತಂತ್ರ್ಯ ಹೋರಾಟ ಮತ್ತು ಭಾರತೀಯ ಸಮಾಜದ ಬಗ್ಗೆ ಅನೇಕ ಪ್ರಮುಖ ಪುಸ್ತಕಗಳು ಮತ್ತು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ. ಅವರು ಇತಿಹಾಸದ ಬಗ್ಗೆ ಸುಮಾರು 20 ಪುಸ್ತಕಗಳನ್ನು ಬರೆದಿದ್ದಾರೆ. ಇದರಲ್ಲಿ ಆಧುನಿಕ ಭಾರತದ ಇತಿಹಾಸ, ಆಧುನಿಕ ಭಾರತ ಮತ್ತು ರಾಷ್ಟ್ರೀಯತೆ, ಕೋಮುವಾದ ಮತ್ತು ಭಾರತೀಯ ಎಡಪಂಥದ ಕುರಿತಾದ ಅವರ ಪುಸ್ತಕಗಳು ಜನಪ್ರಿಯವಾಗಿದ್ದವು. ಅವರು ಜಯಪ್ರಕಾಶ ನಾರಾಯಣ್ ಮತ್ತು ತುರ್ತು ಪರಿಸ್ಥಿತಿಯ ಬಗ್ಗೆಯೂ ಪುಸ್ತಕಗಳನ್ನು ಬರೆದಿದ್ದಾರೆ. ಬಿಪಿನ್ ಚಂದ್ರ ಅವರು 1928 ಮೇ 27ರಂದು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಹಳ್ಳಿಯಲ್ಲಿ ಜನಿಸಿದರು. ಅವರ ವಿಶ್ಲೇಷಣಾತ್ಮಕ ವಿಧಾನ ಮತ್ತು ಸಂಪೂರ್ಣ ಸಂಶೋಧನೆಯು ಭಾರತೀಯ ಸ್ವಾತಂತ್ರ್ಯ ಹೋರಾಟ ಮತ್ತು ಆಧುನಿಕ ಭಾರತದ ಸಾಮಾಜಿಕ ಆರ್ಥಿಕ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿತು. 1984 ಆಗಸ್ಟ್ 30ರಂದು ನಾಸಾದ ಬಾಹ್ಯಾಕಾಶ ನೌಕೆ ಡಿಸ್ಕವರಿ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹಾರಿತು. ಇದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾಯಿಸಲ್ಪಟ್ಟಿತ್ತು. ಇದರಲ್ಲಿ 6 ಮಂದಿ ಸಿಬ್ಬಂದಿ ಇದ್ದರು. ವಿವಿಧ ವೈಜ್ಞಾನಿಕ ಪ್ರಯೋಗಗಳು ಮತ್ತು ತಾಂತ್ರಿಕ ಪರೀಕ್ಷೆಗಳನ್ನು ಕೈಗೊಳ್ಳುವುದು ಈ ಹಾರಾಟದ ಮುಖ್ಯ ಉದ್ದೇಶವಾಗಿತ್ತು. ನೌಕೆಯ ಕಾರ್ಯಾಚರಣೆಯು 3 ಉಪಗ್ರಹಗಳನ್ನು ಉಡಾವಣೆ ಮಾಡುವುದರ ಜೊತೆಗೆ ಹಲವಾರು ಪ್ರಮುಖ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರೀಕ್ಷೆಗಳನ್ನು ನಡೆಸುವುದನ್ನು ಒಳಗೊಂಡಿತ್ತು. 6 ದಿನಗಳ ಹಾರಾಟದ ನಂತರ ಡಿಸ್ಕವರಿ 1984 ಸೆಪ್ಟೆಂಬರ್ 5ರಂದು ಯಶಸ್ವಿಯಾಗಿ ಭೂಮಿಗೆ ಮರಳಿತು. ಡಿಸ್ಕವರಿ ನೌಕೆಯು ಒಟ್ಟು 39 ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ ಮತ್ತು ಒಟ್ಟು 365 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದೆ. ಡಿಸ್ಕವರಿ ನೌಕೆಯು ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಸಮಯ ಪ್ರಯಾಣಿಸಿದ ದಾಖಲೆಯನ್ನು ಸಹ ಹೊಂದಿದೆ. ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪ್ರಮುಖ ನೌಕೆಗಳಲ್ಲಿ ಇದೂ ಒಂದಾಗಿದೆ. ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 30ರಂದು ಆಚರಿಸಲಾಗುತ್ತದೆ. ಸಣ್ಣ ಉದ್ದಿಮೆಗಳನ್ನು ಪ್ರೋತ್ಸಾಹಿಸಲು ಹಾಗೂ ದೇಶದ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಪ್ರಾಮುಖ್ಯತೆ ಮತ್ತು ಕೊಡುಗೆಯನ್ನು ಎತ್ತಿ ತೋರಿಸುವುದು ಮತ್ತು ಪ್ರೋತ್ಸಾಹಿಸುವುದು ಕೂಡ ಈ ದಿನದ ಉದ್ದೇಶವಾಗಿದೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಭಾರತೀಯ ಆರ್ಥಿಕತೆಯ ಪ್ರಮುಖ ಭಾಗವಾಗಿವೆ ಮತ್ತು ಈ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತವೆ. ವಿವಿಧ ಯೋಜನೆಗಳು, ನೀತಿಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಬೆಂಬಲ ಮತ್ತು ಸಹಾಯವನ್ನು ಒದಗಿಸಲು ಸರ್ಕಾರಕ್ಕೆ ಈ ದಿನವು ಮುಖ್ಯವಾಗಿದೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳೆಂದರೆ ಸಣ್ಣ ಪ್ರಮಾಣದ ವ್ಯವಹಾರಗಳು. ಇವುಗಳು ಸಣ್ಣ ಸಂಖ್ಯೆಯ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಸಂಸ್ಥೆಗಳು ಅಥವಾ ಕಂಪನಿಗಳಾಗಿವೆ. ಈ ರೀತಿಯ ವ್ಯವಹಾರಗಳು ತಮ್ಮ ಕಾರ್ಯಾಚರಣೆಗಳನ್ನು ನಡೆಸುವಲ್ಲಿ ಕಡಿಮೆ ಸಂಖ್ಯೆಯ ಜನರು ತೊಡಗಿಸಿಕೊಂಡಿರುವುದರಿಂದ ಸುಲಭವಾದ ನಿರ್ವಹಣೆಯ ಪ್ರಯೋಜನವನ್ನು ಹೊಂದಿವೆ. ಹಾಗೆಯೇ ಇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತದೆ.